ವೀಕ್ಷಕರೇ, ಮಕರ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ 2025 ಯುಗಾದಿಯಿಂದ 2026 ಯುಗಾದಿಯವರೆಗೆ ಅಂದ್ರೆ ಕ್ರೋಧಿ ನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸು ನಾಮ ಪ್ರಾರಂಭ ಆಗ್ತಕ್ಕಂಥದ್ದು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ, ಸನಾತನ ಧರ್ಮದ ಪ್ರಕಾರ, ನಮ್ಮ ಭಾರತೀಯ ಪ್ರಕಾರ ಹೊಸ ವರ್ಷ ಆರಂಭ, ನಿಜವಾದ ಹೊಸ ವರ್ಷ ಆರಂಭ ಆಗ್ತಕ್ಕಂಥದ್ದು ಯುಗಾದಿ. ಈ ಯುಗಾದಿಯಿಂದ ಈ ಒಂದು ವರ್ಷದಲ್ಲಿ ಏನೆಲ್ಲ ಬಂಪರ್ ಇದೆ ನಿಮಗೆ ನೋಡಿ. ಬಹಳ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಸಡೆ ಸಾತಿಯ ಒಂದು ಪ್ರಭಾವದಿಂದ ನೀವು ಮುಕ್ತರಾಗ್ತಕ್ಕಂತ ಒಂದು ಸುಸಂದರ್ಭ ನಿಮಗೆ ಬಂದಿರತಕ್ಕಂಥದ್ದು. ಬಹಳ ಒಳ್ಳೆ ವಿಚಾರಗಳು, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ 7.5 ವರ್ಷದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥದ್ದು. ಇನ್ನು ಮುಂದೆ ಈ ವರ್ಷ ನಿಮಗೆ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವರದಿ. ಜೊತೆಗೆ ವಿಡಿಯೋ ಕೊನೆ ತನಕ ನೋಡಬೇಕು. ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿಯುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, 2025ರಲ್ಲಿ ಒಂದು ಗ್ರಹಗತಿಯ ಒಂದು ಸ್ಥಾನಮಾನಗಳು ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ, ಶನಿ ಪರಮಾತ್ಮ ಏಪ್ರಿಲ್ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮೇ ತಿಂಗಳಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು ಮೇ ತಿಂಗಳಲ್ಲಿ ರಾಹುಕೇತುಗಳ ಸ್ಥಾನಗಳು ಕೂಡ ಬದಲಾವಣೆಗಳಾಗ್ತವೆ. ಇದರ ಒಂದು ಪರಿಣಾಮ, ಇದರ ಒಂದು ಫಲ ನಿಮ್ಮ ಜೀವನದ ಮೇಲೆ ಯಾವ ಪ್ರಕಾರದಲ್ಲಿ ಆಗತ್ತೆ ಅನ್ನುವಂತ ವಿಸ್ತೃತವಾದಂತ ವರದಿ ಈ ವಿಡಿಯೋದಲ್ಲಿ ಇರುತ್ತೆ. ಪೂರ್ಣವಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಮಕರ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ನೋಡಿ, ಗುರುವಿನ ಪ್ರಭಾವವು ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು, ಒಳ್ಳೆಯ ಒಂದು ಪ್ರಭಾವವನ್ನ ಬೀರತಕ್ಕಂಥದ್ದು. ಬಹಳಷ್ಟು ಶುಭಕಾರಕವಾದಂತ ಫಲಗಳು ಗುರುವಿನಿಂದಾಗಿ ನಿಮ್ಗೆ ಸಿಗ್ತಕ್ಕಂಥದ್ದು. ದೇಹದಲ್ಲಿ ಆರೋಗ್ಯದ ಒಂದು ಬದಲಾವಣೆಗಳಾಗುತ್ತೆ, ದೀರ್ಘಕಾಲೀನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಏನೋ ಒಂಥರ ಉತ್ಸಾಹ ಇರುತ್ತೆ ನಿಮ್ಮಲ್ಲಿ, ಏನೋ ಒಂಥರ ಮಾಡಬೇಕು, ಹುರುಪು, ಉತ್ಸಾಹಗಳು, ಒಂಥರ ಪಾದರಸ ತರ ಇರ್ತೀರಿ, ಒಂದೇ ಕಡೆ ಕೂಡಲ್ಲ. ಏನೋ ಒಂಥರ ಹೊಸದನ್ನ ಯೋಚನೆ ಮಾಡುವಂಥದ್ದು, ಹೊಸದನ್ನ ಕ್ರಿಯೇಟ್ ಮಾಡುವಂಥದ್ದು, ಹೊಸ ಹೊಸ ಆಲೋಚನೆಗಳು ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಹೊರಳುವಂತಹ ಸನ್ನಿವೇಶಗಳಿದೆ. ಪೂಜ್ಯರ ಒಂದು ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನಗಳು, ಒಳ್ಳೆಯ ಒಂದು ಜನಗಳಿಂದ ಒಂದು ಒಳ್ಳೆಯ ಮಾರ್ಗದರ್ಶನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡುಬರುತ್ತೆ. ಸಾರ್ವಜನಿಕರಿಂದಲೂ ಕೂಡ ಒಂದು ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜನರಿಂದ ಬಹಳಷ್ಟು ಮಾನ, ಮನ್ನಣೆ, ಕೀರ್ತಿ, ಸನ್ಮಾನ, ಬಿರುದು, ಬಾವಲಿಗಳಿಗೆ ನೀವು ಭಾಜನರಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಈ ಸರ್ಕಾರಿ ಅಧಿಕಾರಿಗಳಿಂದ ಉನ್ನತವಾಗಿರ್ತಕ್ಕಂಥ ಫಲಪ್ರಾಪ್ತಿಗಳು ಈ ಒಂದು ವರ್ಷದಲ್ಲಿ ಕಂಡುಬರುತ್ತೆ. ಕೌಟುಂಬಿಕ ಜೀವನದಲ್ಲಿ ಪ್ರೀತಿ, ವೃದ್ಧಿ, ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗು, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ, ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ, ಪ್ರೇಮಿಗಳಲ್ಲಿ ಹೊಂದಾಣಿಕೆ, ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ನೂತನ ವಸ್ತುಗಳು ಖರೀದಿ ಮಾಡಬಹುದು, ವಾಹನಗಳು ಖರೀದಿ ಮಾಡಬಹುದು, ಏನೋ ಒಂದು ಸೈಟು, ಹೊಲ, ಮನೆ, ಈ ತರದ ಒಂದು ಬೆಲೆ ಬಾಳುವಂತಹ ಒಂದು ವಸ್ತುಗಳನ್ನ ಕೊಂಡುಕೊಳ್ಳುವಂತಹ ಸನ್ನಿವೇಶಗಳಿದೆ. ಹೊಸ ಮನೆ ಕಟ್ಟಬಹುದು, ಸೈಟ್ ತೆಗೆದುಕೊಳ್ಬಹುದು, ವಾಹನ ತೆಗೆದುಕೊಳ್ಬಹುದು, ಈ ರೀತಿ ಏನೋ ಒಡವೆಗಳನ್ನು ತೆಗೆದುಕೊಳ್ಬಹುದು. ಇಂತಹ ಒಂದು ಸಾಧ್ಯತೆ ಇದೆ. ಸಜ್ಜನರ ಸಹವಾಸಗಳು ಕಂಡು ಬರುತ್ತೆ. ಬಂಧು ಬಾಂಧವರೊಡನೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವಂತಹ ಸಾಧ್ಯತೆಗಳಿದೆ. ಬೇರೆ ಜನರ ಜೊತೆಯೂ ಕೂಡ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಧನಲಾಭ ಆಗುವಂಥದ್ದು, ಮಕ್ಕಳೊಡನೆ ಬಹಳ ಸಂತೋಷವಾಗಿರುವಂಥದ್ದು, ನೆಮ್ಮದಿಯ ಜೀವನವನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಇಷ್ಟಾರ್ಥ ಕಾರ್ಯಗಳು ಕೂಡ ಸಿದ್ಧಿಯಾಗುವಂತಹ ಸನ್ನಿವೇಶಗಳು ಈ ಹಂತದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವಿರೋಧಿಗಳು, ಶತ್ರುಗಳು ಮುಖಭಂಗ ಆಗುತ್ತೆ. ನಿಮಗೆ ಸೋಲನ್ನ ಒಪ್ಪಿಕೊಳ್ತಕ್ಕಂಥದ್ದು ಶತ್ರುಗಳು. ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಗುವಂತಹ ಸನ್ನಿವೇಶಗಳಿದೆ. ವಾದ ವಿವಾದಗಳಲ್ಲಿ ನಿಮಗೆ ಗೆಲುವು ಆಗುವಂತಹ ಸಾಧ್ಯತೆಗಳಿದೆ. ಬಂಧು ಮಿತ್ರರು ಬಹಳಷ್ಟು ಸಹಕಾರ, ಸಪೋರ್ಟ್ ಮಾಡುವಂಥದ್ದು, ನಿಮಗೆ ಬೆಂಗಾವಲಾಗಿ ನಿಲ್ಲುವಂತಹ ಸನ್ನಿವೇಶಗಳು ನಿಮಗೆ ಒಂದು ಗುರುವಿನ ಪ್ರಭಾವದಿಂದ ತುಂಬಾ ಒಳ್ಳೆ ಫಲಗಳು ಈ ವರ್ಷದಲ್ಲಿ ಕಂಡು ಬರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಶನಿ ಪರಮಾತ್ಮನ ಫಲಗಳು, ಇದನ್ನ ನೀವು ನೋಡ್ಲೇಬೇಕು. ಯಾಕಂತಂದ್ರೆ
ಸಡೆಸಾತಿಯ ಶನಿ ಮುಕ್ತಾಯ ಆಗಿರ್ತಕ್ಕಂಥದ್ದು, ನಿಮಗೆ ಏನು ಒಂದು ಫಲಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾದಂತ ಟಾಪಿಕ್ ಇದು, ನೀವು ತಿಳ್ಕೊಳ್ಳೇಬೇಕು. ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಆದ್ರೆ ಇದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಶನಿ ಪರಮಾತ್ಮನ ಪ್ರಭಾವ ಇನ್ನು ಉಳಿದಿರಂತ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ಳೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿದೆ. 80 ರಿಂದ 100 ಪುಟ ಇರುತ್ತೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಅನುಭವ, ಜ್ಞಾನ ಅವರಲ್ಲಿತ್ತು, ಅದ್ರ ಬಗ್ಗೆ ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೊಡಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಶನಿ ಪರಮಾತ್ಮ ನೋಡಿ ಈ ಒಂದು ವರ್ಷದಲ್ಲಿ ಪ್ರಾರಂಭದಲ್ಲಿಯೇ ನಿಮಗೆ ಒಂದು ಒಳ್ಳೆಯ ಶುಭಕಾರಕವಾಗಿರ್ತಕ್ಕಂತ ಒಂದು ಫಲವನ್ನ ಕೊಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ರಿಂದ ನಿಮಗೆ 3ನೇವನಾಗಿರ್ತಕ್ಕಂಥದ್ದು, 3ನೇ ಶನಿ ಪರಮಾತ್ಮ ಬಹಳ ಒಳ್ಳೆ ಬಲಾಢ್ಯನಾಗಿರ್ತಕ್ಕಂಥದ್ದು. ಅಂದ್ರೆ ನಿಮಗೆ ಸಡೆ ಸಾತಿ ಮುಕ್ತಾಯ ಆಯಿತು ಅಂತ ಅರ್ಥ. ಇದು ಸುವರ್ಣ ಸಂದರ್ಭ, ನಿಮಗೆ ಬಹಳ ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬೋದು. ವ್ಯಾಪಾರ ಕ್ಷೇತ್ರಗಳಲ್ಲಿ, ಉದ್ಯೋಗ ಕ್ಷೇತ್ರಗಳಲ್ಲಿ ಬಹಳ ಭರದಿಂದ ಸಾಗುವಂತಹ ಸಾಧ್ಯತೆಗಳು. ಇದಂತೂ ಬಹಳ ಶನಿ ಪರಮಾತ್ಮನ ಪ್ರಭಾವ ಇದೆಯಲ್ಲ, ಬಹಳ ಅದ್ಭುತವಾದಂತಹ ಪರಿಣಾಮಗಳು ನಿಮ್ಮ ಮೇಲೆ ಬೀರುವಂತಹ ಸಾಧ್ಯತೆಗಳಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಧನ ಪ್ರಾಪ್ತಿ ಆಗುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆ ಕಂಡು ಬರುವಂತಹ ಸನ್ನಿವೇಶಗಳಿದೆ. ವಿರೋಧಿಗಳಿಗೆ ಮುಖಭಂಗ ಆಗುವಂಥದ್ದು, ಶತ್ರುಗಳು ಮಿತ್ರರಾಗುವಂತಹ ಒಂದು ಸಂದರ್ಭ, ತುಂಬಾ ಖುಷಿ ಪಡುವಂತ ವಿಚಾರ ಇದಂತೂ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಬಹಳಷ್ಟು ಜಯ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕೈಗೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಯಶಸ್ವಿಯಾಗಿ ನೆರವೇರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಸ್ಥಿರಾಸ್ತಿ ಸಂಪಾದನೆ ಮಾಡತಕ್ಕಂತಹ ಯೋಗಗಳು ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಕಂಡು ಬರುತ್ತೆ. ಜೊತೆಗೆ ನೀವು ಪುರುಷರಾಗಿದ್ರೆ ಸ್ತ್ರೀಯರಿಂದ, ಸ್ತ್ರೀಯರಾಗಿದ್ರೆ ಪುರುಷರಿಂದ, ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಕೂಡ ಒಂದು ಒಳ್ಳೆಯ ಅವಕಾಶಗಳು, ಒಳ್ಳೆಯ ಸ್ನೇಹ ಸಂಬಂಧ, ಒಂದು ಧನಲಾಭ, ಕೆಲಸದ ವಿಚಾರದಲ್ಲಿ ಒಂದು ಒಳ್ಳೆ ಗೌರವ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಶನಿ ಪರಮಾತ್ಮನಿಂದ. ಜೊತೆಗೆ ಗುರುವಿನಿಂದನೂ ಕೂಡ ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನೀವು ಏನಾದ್ರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡಿ, ಉದ್ಯೋಗದಲ್ಲಿ ನಿಮಗೆ ತುಂಬಾ ಪ್ರಗತಿ ಅನ್ನುವಂಥದ್ದು ಕಂಡು ಬರುತ್ತೆ. ಮಾನ ಮನ್ನಣೆಗಳಿಗೆ, ಕೀರ್ತಿ ಒಂದು ಸಂಪಾದನೆ ಮಾಡುವಂಥದ್ದು, ಜೊತೆಗೆ ಪ್ರಮೋಷನ್ ಆಗುವಂತ ಸಾಧ್ಯತೆಗಳಿದೆ. ಹಿಂದೆ ಉಳಿದಿರತಕ್ಕಂತ ಎಲ್ಲ ಕೆಲಸಗಳು ಸಫಲವಾಗುವಂಥದ್ದು, ನಿಂತು ಹೋಗಿರುವಂತ ಎಲ್ಲ ಕೆಲಸಗಳು ಮರುಚಾಲನೆ ಆಗುತ್ತೆ.
ಪ್ರಮೋಷನ್ ಅಂತೂ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಜೊತೆಗೆ ಮೇಲಧಿಕಾರಿಗಳಿಂದ ಬಹಳಷ್ಟು ಪ್ರಶಂಸೆಗಳಿಗೆ ಪಾತ್ರವಾಗ್ತೀರಿ, ಎಲ್ಲರಿಂದ ಮಾನ ಮನ್ನಣೆಗಳಿಗೆ ಪಾತ್ರವಾಗುವಂಥದ್ದು. ಇನ್ನು ನೀವೇನಾದ್ರೂ ವಿಶೇಷವಾಗಿ ವ್ಯಾಪಾರಸ್ಥರೇ ಆಗಿದ್ರೆ ಉದ್ಯೋಗ ಅಂತೂ ಒಂದು ಸುವರ್ಣ ಒಂದು ಸಂದರ್ಭ. ಅಂದ್ರೆ ಸಿಕ್ಕಿರುವಂತ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಬಹಳಷ್ಟು ಲಾಭಗಳಾಗುವಂತ ಸಾಧ್ಯತೆಗಳಿದೆ. ಹೊಸ ಹೊಸ ವಿಚಾರಗಳನ್ನ ಕಾರ್ಯರೂಪಕ್ಕೆ ತರುವಂತಹದ್ದು, ಇದರಿಂದ ಹಣದ ಒಂದು ಒಳಹರಿವಿದೆಯಲ್ಲ ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಮಿತ್ರರಿಂದ ಬಹಳಷ್ಟು ಅನುಕೂಲತೆಗಳು ನಿಮಗಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವು ಕೃಷಿಕರಾಗಿದ್ರೆ ಕೃಷಿಕರಿಗೂ ಕೂಡ ತುಂಬಾ ಚೆನ್ನಾಗಿರುವಂತದ್ದು, ಉತ್ತಮ ಬೆಳೆ ಬರುತ್ತೆ, ಒಳ್ಳೆ ಫಸಲು ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ಎಲ್ಲ ರೀತಿಯಿಂದನೂ ಕೂಡ ಒಂದು ಅನುಕೂಲತೆ ಆಗುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ನೋಡಿ ಒಂದು ಸಹಜವಾಗಿ ನೀವು ಎಫರ್ಟ್ಲೆಸ್ ಪಾಸ್ ಆಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಓದ್ಕೊಂಡ್ರು ಕೂಡ ಹೆಚ್ಚಿನ ಪ್ರಗತಿ ಕಂಡು ಬರುತ್ತೆ. ಮೈಂಡ್ ಸ್ಟಿಲ್ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವ್ರು. ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲ ವಿದ್ಯಾರ್ಥಿಗಳಿಗಾಗ್ಲಿ, ಒಂದು ಕೆಲಸ ಹುಡುಕೋರಿಗಾಗ್ಲಿ ಅಥವಾ ಕೆಲಸಗಾರರಿಗೆ ಆಗ್ಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳಿಗೂ ಕೂಡ ಮಕರ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಈ ಒಂದು ವರ್ಷದಲ್ಲಿ ಯಾವ ಒಂದು ತಿಥಿ, ವಾರ, ನಕ್ಷತ್ರ ನಿಮಗೆ ಘಾತಕವಾಗ್ತವೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ವರ್ಷ ಭವಿಷ್ಯದ ಒಂದು ಲಿಂಕ್ಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನೋಂಥ ಮಾಹಿತಿಯನ್ನ ಹೇಳ್ತಾ, ವೀಕ್ಷಕರೇ ಈ ಒಂದು ವರ್ಷದಲ್ಲಿ ನಿಮಗೆ ವೈಶಾಖ ಮಾಸ 4, 9, 14ನೇ ತಿಥಿಗಳು ಮಂಗಳವಾರ ರೋಹಿಣಿ ನಕ್ಷತ್ರ ಘಾತಕವಾಗ್ತವೆ. ಇವನ್ನ ಹೊರತುಪಡಿಸಿ ಒಳ್ಳೆಯ ಸಂದರ್ಭದಲ್ಲಿ ನಿಮ್ಮ ಶುಭ ಕಾರ್ಯಗಳು, ಶುಭ ಕೆಲಸಗಳನ್ನ ಮಾಡಿಕೊಂಡು ಸಕ್ಸಸ್ ಅನ್ನ ಪಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ